ಇದೆ. ಆ ಕೆಲಸವನ್ನು ಮಾಡೋದ್ರಿಂದ ಆ ಜಿಲ್ಲೆಯ ಅಭಿವೃದ್ಧಿ ಆಯ್ತದೆ. ಆದ್ರೆ ಇದಾದ್ಮೇಲೆ ನಾನು ಹೆಗ್ಗೆರೆಗೆ ಹೋಗ್ತಾ ಇದ್ದೀನಿ. ಹೆಗ್ಗೆರೆ ಮುಗಿಸ್ಕೊಂಡು ವಸಂತ ನರಸಾಪುರಕ್ಕೆ ಹೋಗ್ತೀವಿ. ವಸಂತ ನರಸಾಪುರದ ಅನೇಕ ಇತಿಹಾಸವನ್ನು ನನ್ನ ಮಾಧ್ಯಮದ ಸನ್ಮಿತ್ರರಿಗೆ ತಾವು ದಯವಿಟ್ಟು ಅಲ್ಲಿ ಬಂದ್ರೆ ಹಲವಾರು ವಿಚಾರಗಳನ್ನ ತಮ್ಮ ಮುಂದೆಯೂ ಕೂಡ ಹಂಚ್ಕೊಳ್ತಕ್ಕಂಥ ಯೋಚನೆಯನ್ನ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡಕ್ ಹೋಗೋದಿಲ್ಲ. ಒಂದು ಸತ್ಯ, ರಾಜ್ಯದ ಇತಿಹಾಸದಲ್ಲಿ ನನಗೆ ಯಾರೋ ಇಲ್ಲಿ ಬಂದಾಗ ನೀರಾವರಿ ಬಗ್ಗೆ ಒಂದು ಕಾಗದ ಕೊಟ್ರು. ನಿನ್ನೆ ತಾನೆ 7 ಕೊಬ್ಬರಿ ದರ 12.27 ಮಾಡಿದ್ದೀವಿ. 445ಕ್ಕೂ ಹೆಚ್ಚು ಒಂದು ಕ್ವಿಂಟಾಲ್ಗೆ ಜಾಸ್ತಿ ಆಗ್ತಾ ಇದೆ. ಉಂಡೆ ಕೊಬ್ಬರಿ 12 ರೂಪಾಯಿ ಮಾಡಿದ್ದೀವಿ. ಸುರೇಶ್ ಗೌಡ್ರೆ, ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಸಾಮಾನ್ಯ ರೈತನ ಜೀವನದ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡು 15 ದಿನಗಳ ಹಿಂದೆ ನಾನು 1.5-2 ತಿಂಗಳಾಯ್ತು ನಾನು ತುಮಕೂರಿಗೆ ಬಂದು ಸುಮಾರು 27 ದಿನಗಳ ಕಾಲ ಡೆಲ್ಲಿಯಿಂದ ಈಚೆ ಬಂದಿರಲಿಲ್ಲ. ಬರ್ದೇ ಇದ್ದದಕ್ಕೆ ಕಾರಣ ಇವಾಗ ಬಡ್ಜೆಟ್ ಮಂಡನೆ ಮಾಡ್ತಕ್ಕಂಥ ಅವಕಾಶಗಳಿವೆ. ನಾವೇನ್ ಇವಾಗ ಉಪಯೋಗಿಸ್ಕೊತೀವೋ ಅದು ಮಾತ್ರ ನಾವು ಕೆಲಸ ಮಾಡೋದಕ್ಕೆ ಅನುಕೂಲಗಳಾಗ್ತದೆ. ಅದನ್ನ ಅರ್ಥ ಮಾಡಿಕೊಂಡು ರೈತರಲ್ಲೂ ಕೂಡ ಒಂದು ಅಲ್ಪ ಸ್ವಲ್ಪ ಶಕ್ತಿಯನ್ನು ತುಂಬತಕ್ಕಂಥದಕ್ಕೆ ಭಾರತ ಸರ್ಕಾರ ಏನೇನ್ ಮಾಡ್ಬೋದು ಅನ್ನೋದನ್ನ ನಾವು ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ, ಯಾವುದೇ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ವಿಶ್ವಾಸ ಪೂರ್ವಕವಾಗಿ ಕೆಲಸವನ್ನು ಮಾಡಿದ್ರೆ ಇನ್ನು ಏನೆಲ್ಲವನ್ನು ಕೂಡ ನಾವು ಮಾಡೋದಕ್ಕೆ ಅವಕಾಶಗಳಿದೆ. ಅದನ್ನ ಮಾಡ್ತಕ್ಕಂಥದಕ್ಕೆ ರಾಜ್ಯ ಸರ್ಕಾರಕ್ಕೆ ಇನ್ನೊಂದಷ್ಟು ಮನವರಿಕೆ ಆಗ್ತಕ್ಕಂಥದನ್ನ ನಾವು ಮಾಡಬೇಕಾಯ್ತದೆ. ಆ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಪಂಡಿತ್ನಳ್ಳಿಯ ಗೇಟು ಸುಮಾರು 22-23 ಕೋಟಿ, ಅದು ಮುಗಿಯೋದ್ರೊಳಗಡೆ 30-35 ಕೋಟಿ ಆಯ್ತದೆ ಗೌಡ್ರೆ. ಒಂದು ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ಕೆಲಸ ಕಾರ್ಯಗಳು ಮಾಡುವಾಗ ಸಣ್ಣ ಪುಟ್ಟ ಅಡೆತಡೆಗಳು ಆಗ್ತವೆ. ಎಲ್ಲ ಒಂದ್ ಕಡೆ ಅದನ್ನ ನೀವು ಉಮೇಶ್ ಅವರೇ, ನೀನು ಇನ್ನು ಎಷ್ಟು ವರ್ಷ ಇದೆ ನಿಮ್ ಪಂಚಾಯತಿ? 2 ತಿಂಗಳ ನಿನ್ ಹಂಗಾರೆ ಕಷ್ಟ ಬಿಡು ನೀನು. ಮತ್ತೆ ಇನ್ಯಾರೋ ಬರ್ಬೇಕಾಯ್ತದೆ. ಅವನೇ ಬರ್ತಾನ? ಆಯ್ತಪ್ಪ, ನನ್ಗೆ ಇನ್ನೂ ಖುಷಿ ಆಯ್ತದೆ. ಅದು ಒಂದು ನಿಮ್ಮಲ್ಲಿ ಹೇಳ್ತೀನಿ, ಕೆಲಸಗಾರರನ್ನ ಸಾರ್ವಜನಿಕ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡೋದನ್ನ 2 ಸಾರಿ ಅಲ್ಲ 10 ಸಾರಿ ಗೆಲ್ಸಿದ್ರು ಕೂಡ ನಮ್ಗೆ ತೊಂದರೆ ಇಲ್ಲ. ಹೊಡಿರಯ್ಯ ಜೋರಾಗಿ ಚಪ್ಪಾಳೆ. ಅಯ್ಯೋ ಏನ್ರಯ್ಯ ನಿಮ್ ಕತೆ? ಆ ಸುರೇಶ್ ಗೌಡ ಹೆಂಗವನೋ ನೀವು ಹಂಗೆ ಇದ್ದೀವಿ. ಹಂಗಾಗಿ ಒಂದು ತಿಳ್ಕೊಳ್ಳಿ, ದೇಶ ವಿಶಾಲವಾಗಿದೆ. ದೇಶದ ಅಭಿವೃದ್ಧಿಯಲ್ಲಿ 24x7 ಕೆಲಸ ಮಾಡ್ತಕ್ಕಂಥ ಒಬ್ಬ ಶಾಸಕ ಇದ್ದಾನೆ. ಅದು ಹೇಳ್ತಾನೆ ನನಗೆ ಪದೇ ನೀನ್ ನೇರ ಬಿಟ್ಬಿಡು, ಅದು ಬಿಟ್ಬಿಟ್ರೆ ನನ್ ರಾಜಕಾರಣನೇ ಇರೋದಿಲ್ಲ. ನನಗೆ ಮಾರ್ಗದರ್ಶನವನ್ನು ಕೊಟ್ಟಂತವರು, ಸಂದೇಶವನ್ನು ನೀಡಿದಂತವರು ನಮ್ಮೆಲ್ಲರ ಆರಾಧ್ಯ ದೇವ, ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು, ಪರಮ ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಗಳವರು ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ. ಹೆಂಗ್ ಬದುಕಬೇಕು ಅನ್ನೋದು ಗೊತ್ತಿದೆ. ಆದ್ರೆ ಅರ್ಜಿ ಹಾಕೊಂಡು ಮಾತ್ರ ನಿಮ್ ಜಿಲ್ಲೆಗೆ ಬಂದವನಲ್ಲ. ಈ ಜಿಲ್ಲೆಯಲ್ಲಿ ಒಂದಷ್ಟು ಭಾರಿ ಚೆನ್ನಾಗಿ ಹೇಳ್ದ ಬೆಳಿಗ್ಗೆ ಸುರೇಶ್ ಗೌಡ, ಇಲ್ಲ ಒಂದಷ್ಟು ಚುಕ್ಕೆ ಗುರ್ತು ಬಿಟ್ಟು ಹೋಗ್ತಾ ಇದ್ದೀರಿ. ಇದ್ರ ಅವಶ್ಯಕತೆ ಇದೆ. ಕೆಲಸಗಾರ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ ಕೆಲಸದಲ್ಲಿ ಇರ್ತಕ್ಕಂಥ ಗಾಂಭೀರ್ಯತೆ, ಆ ಕೆಲಸಕ್ಕೆ ಎಷ್ಟು ಮಟ್ಟಿಗೆ ಅವಶ್ಯಕತೆ, ಆ ಕೆಲಸದಿಂದ ಏನೇನ್ ಆಗ್ತದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ದುಡಿಮೆಯನ್ನ ಮಾಡಬೇಕಾದ್ರೆ ನನಗೆ ಪ್ರೇರಣೆಯನ್ನ ನೀಡಿದವರು ಪರಮ ಪೂಜ್ಯ ಸಿದ್ಧಗಂಗೆಯವರು, ಪರಮ ಪೂಜ್ಯ ಆದಿ ಚುಂಚನಗಿರಿಯ ಮಹಾಸ್ವಾಮಿಗಳವರು. ಆದ್ರಿಂದ ಬಂಧುಗಳೇ, ಒಂದು ಮಾತು ಹೇಳ್ತೀನಿ, ತುಮಕೂರು ಬೆಂಗಳೂರು 2 ಪಥ ಇದೆ. ನಮ್ ಡಾಕ್ಟರ್ ಪರಮೇಶ್ವರ್ ಅವರು ಮೆಟ್ರೋ ರೈಲನ್ನ ತರಬೇಕು ಅನ್ನೋ ಯೋಚನೆ ಇದೆ. ನಿನ್ನೆ ನಾನು ಫ್ಲೈಟ್ ಅಲ್ಲಿ ಬರ್ಬೇಕಾದ್ರೆ ಕಾಂಗ್ರೆಸ್ಸಿನ ಒಬ್ಬ ಮಹಾನ್ ನಾಯಕ, ಬುದ್ಧಿವಂತ ಸುರೇಶ್ ಗೌಡ ಬಂದು ನನ್ನ ಪಕ್ಕ ಕುಳಿತುಕೊಂಡು, ಏನಕ್ಕೆ ಪರಮೇಶ್ವರ್ ಅವರು ಮೆಟ್ರೋ ಬೆಂಗಳೂರಿಂದ ಅಲ್ಲಿ ತಗೊಂಡೋಗ್ತಾರೆ, ಅದರಿಂದ ಏನಾಯ್ತದೆ ಅಂತ ಮಾತನ್ನು ಕೇಳಿದ್ರು. ಅವ್ರಿಗೆ ನಮ್ಮ ಮನೆಯವ್ರ ಪಕ್ಕ ಕೂರಿಸಿ ಅವ್ರು ಕೂರ್ಸ್ಕೊಂಡು ಹೇಳಿದೆ, ಪರಮೇಶ್ವರ್ ಅವರು ಮಾಡಿರೋ ಕೆಲಸ ಉತ್ತಮವಾದದ್ದು. ಬೆಂಗಳೂರಿಗೆ ಈಗಾಗಲೇ ಬೆಂಗಳೂರು ತುಮಕೂರು 4 ಪಥದ ರೈಲ್ವೆ ಯೋಜನೆ ಇನ್ನೇನು ಯಾವಂತೇನಿದೆಯಪ್ಪ ರಮಾಜಿ? 4 ಲೈನ್ ರೈಲ್ವೆ 4 ಲೈನ್
ಸರ್ವೆ ಆಗಿದೆ, DPR ಆಗ್ತಾ ಇದೆ. ಇನ್ನು 1 ವರ್ಷದಲ್ಲಿ ಅದು ಕೆಲಸವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಯಜಮಾನ್ರು. ಇದರಿಂದ ರೈತರಿಗೆ ಕೆಲವರಿಗೆ ಜಾಗ ಹೋಯ್ತದೆ, ಆದ್ರೆ ತುಮಕೂರು ಬೆಳೀತಾ ಇದೆ. ನಾನು ಒಂದು ಮಾತನ್ನ ಇವತ್ತು ಪಂಡಿತಳ್ಳಿಯ ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಹಿರಿಯರಿಗೆ ವಿನಂತಿ ಮಾಡ್ತೀನಿ. ಯಾವುದೇ ಕಾರಣಕ್ಕೆ ನಿಮ್ಮ ಆಸ್ತಿಯನ್ನ ಪರಬಾರೆ ಮಾಡಬೇಡಿ. ದುಡ್ಡು ಕೊಡ್ತಾರೆ ಅಂತ ಅಂದ್ಬಿಟ್ಟು ಮಾರಕ್ ಹೋಗ್ಬೇಡಿ. ಅಂದ್ಬಿಟ್ಟು ಅಕ್ಯುಸೇಷನ್ಗೂ ಕೂಡ ನೀವು ಬಿಡೋದಿಲ್ಲ ಅಂತ ನಾವು ಅಭಿವೃದ್ಧಿ ಮಾಡಕ್ ಆಗೋದಿಲ್ಲ. ಸಾರ್ವಜನಿಕವಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ಬೆಂಗಳೂರಿಂದ 4 ಟ್ರೈನ್ ಬಂದ್ರೆ ಯಜಮಾನ್ರೆ ಒಂದ್ ಸಾರಿಗೆ 4 ಟ್ರೈನ್ ತುಮಕೂರಿಂದ ಹೋದ್ರೆ ಯಾವ ರೀತಿ ನಿಮ್ಮ ಜೀವನ ಬದಲಾವಣೆ ಆಗ್ಬೋದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನೇನಾದ್ರು ಚಿಂತನೆ ಮಾಡಿ ತರಬೇಕು ಅಂತ ಯೋಚನೆ ಮಾಡಿದವರು ನಿಮ್ಮ ಸೋಮಣ್ಣ ಇದನ್ನ ತರಬೇಕು ಅಂತ ಯೋಚನೆ ಮಾಡಿದವರು. ಇದು ನನ್ನಲ್ಲ, ನಮ್ಮ ಅಪ್ರಾಸ್ತಿ ಏನಿಲ್ಲ ಇಲ್ಲಿ. ನಾನು ಬಂದಿದ್ದೀನಿ, ಮತ್ತೆ ವಾಪಸ್ ಹೋಗೋದಕ್ಕೆ ಭಗವಂತ ಯಾವತ್ತು ಕರೀತಾರೆ ಅವತ್ತು ವಾಪಸ್ ಹೋಗ್ತೀನಿ. ಅಪಚಾರ ಮಾಡಿ ನಾನು ಜೀವನ ಮಾಡ್ಬೇಕಾಗಿ ಬಂದಿಲ್ಲ. 50, 55, 60 ವರ್ಷ ಆಗಿತ್ತು ನಿಮ್ಮಲ್ಲಿ ಒಂದು MP ಆಫೀಸ್ ಮಾಡಕ್ಕಾಗಿರ್ಲಿಲ್ಲ. ಸಾವಿರಾರು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇರ್ತಾರೆ. ಇದು ನನ್ನದಲ್ಲ, ಇದು ನಿಮ್ದು. ಅದಕ್ಕೋಸ್ಕರವಾಗಿ ಬಂಧುಗಳೇ, ಕುಡಿಯೋ ನೀರು ನಾನು ಹೇಳಿದೆ ಸುರೇಶ್ ಗೌಡನಿಗೆ. ನಾನು ಮೊನ್ನೆ ಮಧುಗಿರಿ ತಾಲೂಕಿನಲ್ಲಿ ಹಳ್ಳಿಗಳಿಗೆ ಹೋಗಿದ್ದೆ. 46 ಹಳ್ಳಿಗಳಲ್ಲಿ ಕೊರಟಗೆರೆ, ಮಧುಗಿರಿಯಲ್ಲಿ ಇವತ್ತು ಫ್ಲೋರೈಡ್ ವಾಟರ್ ಇದೆ. ಉಚ್ಚೈನವರೇ, ಆ ಜನ ಏನ್ ತಪ್ಪು ಮಾಡಿದ್ರು, ಏನ್ ಪಾಪ ಮಾಡಿದ್ರು? ಗೊಂಬೆ ಇದ್ದಂಗಿದ್ದಾರೆ ಆ ಮಕ್ಕಳು. ಅವ್ರ ಬಾಯಿ ತೆಗೆದ್ರೆ ಅಲ್ಲೆಲ್ಲವೂ ಕೂಡ ಪೂರ್ತಿ ಒಂದ್ ರೀತಿ ನೋಡಿದ್ರೆ ದಿಗ್ಲಾಯ್ತದೆ. ಅದಕ್ಕೋಸ್ಕರವಾಗಿ ಭಾರತ ದೇಶದಲ್ಲಿ ಪ್ರಿಂಟ್ ಮಾಡ್ತಕ್ಕಂಥ ಹಣ ಪ್ರಿಂಟ್ ಮಾಡೋದಕ್ಕೆ ಏನಂತೀವಿ ಸುರೇಶ್ ಗೌಡ? ದುಡ್ಡು ಪ್ರಿಂಟ್ ಮಾಡೋದಕ್ಕೆ ಪ್ರಿಂಟಿಂಗ್ ಪ್ರೆಸ್ಗೆ ಅಲ್ಲಪ್ಪ, ಅದಕ್ಕೇನೋ ಹೆಸರು ಹೇಳ್ತೀವಿ ಕಡೆ. ಏನದು ಒಂದು ಆ ಟಂಕಶಾಲೆಯಲ್ಲಿ 2 ಕೋಟಿ ರೂಪಾಯಿಗಳನ್ನ ತಂದಿದ್ದೇನೆ. ಅದಲ್ಲದೆ ನಮ್ಮ ಇಲಾಖೆಯಿಂದ 10 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀನಿ. ಎಲ್ಲೆಲ್ಲಿ ಕುಡಿಯೋ ನೀರಿಗೆ ಅನಾನುಕೂಲ ಇದೆ, ಎಲ್ಲೆಲ್ಲಿ ಶುದ್ಧ ಕುಡಿಯೋ ನೀರು ಅವಶ್ಯಕತೆ ಇದೆ, ತುಮಕೂರು ಟೌನ್ನಲ್ಲೂ ಮಾಡ್ತಾ ಇದ್ದೀನಿ, ತುರುವೇಕೆರೆಯಲ್ಲೂ ಮಾಡ್ತಾ ಇದ್ದೀನಿ, ತುಮಕೂರು ಗ್ರಾಮಾಂತರಲ್ಲೂ ಮಾಡ್ತಾ ಇದ್ದೀನಿ, ಕೊರಟಗೆರೆಯಲ್ಲೂ ಮಾಡ್ತೀನಿ, ಮಧುಗಿರಿಯಲ್ಲೂ ಮಾಡ್ತೀನಿ. ಅದಲ್ಲದೆ ಚಿಕ್ಕನಾಯಕನಹಳ್ಳಿ, ತಿಪ್ಟೂರಲ್ಲೂ ಕೂಡ ಮಾಡಬೇಕು ಅನ್ನುವ ತೀರ್ಮಾನವನ್ನು ಮಾಡಿದ್ದೇನೆ. ಇದು ನನಗೋಸ್ಕರ ಅಲ್ಲ, ಆ ಭಾಗದಲ್ಲಿ ಬದುಕ್ತಕ್ಕಂಥ ಜನರಿಗೋಸ್ಕರವಾಗಿ. ಇದು ನನಗೋಸ್ಕರ ಅನ್ನೋದಕ್ಕೆ ಅಲ್ಲ, ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಓಟಿನ ಬೆಲೆ, ನಿಮ್ಮ ಓಟಿನ ಶಕ್ತಿ. ನಿಜ ಸುರೇಶ್ ಗೌಡ ಹೇಳ್ತಾನೆ, ನಿನ್ಗೇನ್ ತಲೆಕೆಟ್ಟಿದ್ಯಾ, ಯಾಕೆ ಹಿಂಗ್ ಸುತ್ತಿ ಅಂತಾನೆ. ನಾನು ಮೊದಲಿಂದ ಕಲ್ತ್ಕೊ ಬಂದಿರೋ ವ್ಯವಸ್ಥೆ ಇದು. ರಾಜಕೀಯ ಮುಳ್ಳಿನ ಹಾಸಿಗೆ. ಈ ಮುಳ್ಳಿನ ಹಾಸಿಗೆಯನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಮಧ್ಯದಲ್ಲಿ ಎಷ್ಟು ದಿನ ಜೀವನ ಮಾಡ್ತೀವೋ ಭಗವಂತನ ಆಶೀರ್ವಾದ, ಕೃಪೆ ಇರ್ತದೆ. ಇವತ್ತು ಪಂಡಿತ್ನಳ್ಳಿಗೆ ಈ ಕೆಲಸವನ್ನು ಮಾಡಿಕೊಟ್ಟಿದ್ದೀವಿ. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಎಷ್ಟು ಮಟ್ಟಿಗೆ ನಾನು ನಿಮ್ಮ ಊರಿಗೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಭಾರತ ಸರ್ಕಾರದಲ್ಲಿ ನಿಮ್ಮ ಆಶೀರ್ವಾದ, ರಾಷ್ಟ್ರದ ಪ್ರಧಾನಮಂತ್ರಿಗಳು ನನ್ನನ್ನು ಮಂತ್ರಿ ಮಾಡುದು ಒಂದು ಹೆಮ್ಮೆಯ ವಿಚಾರ. ಭಾರತ ದೇಶದ ಕಟ್ಟ ಕಡೆಯ ಪಂಜಾಬಿನಲ್ಲಿರ್ತಕ್ಕಂಥ ಹಳ್ಳಿಗೆ ಹೋಗಿ 50 ವರ್ಷದಲ್ಲಿ ಯಾರು ಹೋಗದೇ ಇರ್ತಕ್ಕಂಥ ಹಳ್ಳಿಗೆ ನಿಮ್ಮ ಸೋಮಣ್ಣ, ನಿಮ್ಮ ಮತವನ್ನ ಕೊಟ್ಟಂತ, ನಿಮ್ಮ ಆಶೀರ್ವಾದ ಗೆದ್ದಂತ ಸೋಮಣ್ಣ ಹೋಗಿ ಆ ಜನರ ಕಷ್ಟ ಸುಖವನ್ನ ಕೇಳಿ ಬಂದಿದ್ದೇನೆ. ಅದು ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಅನ್ನೋದನ್ನು ಕೂಡ ಎಷ್ಟು ಜನ ಮಾಡ್ತಾರೆ, ಎಷ್ಟು ಜನ ಇದನ್ನು ಉಪಯೋಗಿಸ್ಕೋತಾರೆ. ನಾನು ಐಷಾರಾಮ ಇರ್ಬೋದು, ನನಗೆ 3 ಎಕರೆ ಜಾಗ, 3 ಎಕರೆಯಲ್ಲಿ ನನಗೆ ಮನೆ ಕೊಟ್ಟಿದ್ದಾರೆ. ಅದು ನನ್ ಮುಖ್ಯ ಇಲ್ಲ. ನನಗೆ ಮುಖ್ಯ ಇರೋದು ನಮ್ಮ ಜನರ ಆಶೀರ್ವಾದದ ಬಲದಿಂದಾಗಿರ್ತಕ್ಕಂಥ ಆ ಶಕ್ತಿಯನ್ನ ನಾವು ಇವತ್ತೆಲ್ಲ ಒಂದ್ ಕಡೆ ಉಪಯೋಗ ಮಾಡ್ಕೋತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿ, ನಾನು ಪಂಡಿತಳ್ಳಿ ಹಿರೇಹಳ್ಳಿ ರೈಲ್ವೆ ಸ್ಟೇಷನ್ಗೆ ಬರ್ಬೇಕಾದ್ರೆ ನಮ್ DDRM ಹೇಳಿದೆ, ಇನ್ನೇನೇನ್ ಮಾಡ್ಬೇಕಾಗಿದೆ ಅದಕ್ಕೆ. ಸುರೇಶ್ ಗೌಡ್ರೆ, ಅಪ್ಪ 1 ನಿಮಿಷ ತಾಳ ರೇ ಸ್ವಾಮಿ, ನೀವು ಇಲ್ಲಿ ನಿಂತಿದ್ದೀರಿ, ನಾನು ಮಾತಾಡ್ತಾ ಇದ್ದೀನಿ, ಪ್ಲೀಸ್ ಆಯ್ತಾ? ಅದಕ್ಕೆ ಗೌಡ್ರೆ ಏನೇನ್ ಬೇಕಾಗಿದೆ ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ, ADRM ಹೇಳ್ತೀನಿ. ಇನ್ನು ಇದೊಂದು ಮಾದರಿ ಸ್ಟೇಷನ್ ಆಗ್ಬೇಕು, ಹಿರೇಹಳ್ಳಿ ಒಂದು ಮಾದರಿ ಸ್ಟೇಷನ್ ಆಗ್ಬೇಕು. ಹಿರೇಹಳ್ಳಿ ತುಮಕೂರಿನ ಹೃದಯ ಭಾಗ. ಆದ್ರಿಂದ ಇದಕ್ಕೆ ಯಾವ್ಯಾವ ರೀತಿ ಒತ್ತು ಕೊಡ್ಬೋದು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಇಡೀ ತುಮಕೂರು ಜಿಲ್ಲೆಗೆ ಎಲ್ಲೆಲ್ಲಿ ಚೆಕ್ ಡ್ಯಾಮ್ಗಳು ಕಟ್ಟಬೇಕು, ಮಳೆ ಬಂದಾಗ ಮತ್ತೊಂದು ಬಂದಾಗ ಬೋರ್ವೆಲ್ಗಳಿಗೆ ತೊಂದರೆ ಇದೆ.
ರೈನ್ ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥದ್ದು ಏನೇನಿದೆ ಇದನ್ನ ಮಾಡಿಸಿ ಅಧಿಕಾರಿಗಳು ಬಂದಿದ್ದಾರೆ, ಕರೆದ್ರೆ ಅವ್ರ ಅಧಿಕಾರಿ ಬಂದಿದ್ದಾರ, ಬರಕ್ಕೆ ಹೇಳ್ತೀನಿ, ಅವ್ರಿಗೂ ಹೇಳ್ತೀನಿ ಯಾಕೆ ಕೆಲಸ ಮಾಡ್ತೀವಿ ಅಂತ ಮಾಡ್ಬೇಕು ಅಂತ ಅಂತೀನಿ. ಅಂದ್ರೆ ಎಲ್ಲ ರೈತರ ಜೀವನಾಡಿ ಯಾರು ಕೊಟ್ಟರು ನನಗೆ ಬೆಂಗಳೂರಿನ ಕೊಳಚೆ ನೀರನ್ನ ನಾವಿಲ್ಲೆಲ್ಲ ತನ್ನಿ ಅಂತ. ಆದ್ರಿಂದ ಆಗಿರ್ತಕ್ಕಂಥ ದುಷ್ಪರಿಣಾಮವನ್ನು ಕೂಡ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸುರೇಶ್ ಗೌಡ್ರಿಗೆ ನಾನು ಒಂದ್ಸಾರಿ ಸೂರತ್ಗೆ ಕರ್ಕೊಂಡು ಹೋಗ್ತೀನಿ. ಕೊಳಚೆ ನೀರನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನ ಆ ರಾಜ್ಯದಲ್ಲಿ ನಾವು ನೋಡ್ಬೇಕು. ಗೌಡ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ಬೇಕು. ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಮಾಡಿ ನೀರು ಬಿಡೋದ್ರಿಂದ ರೈತರ ಬಾಳು ಕೆರೆಗಳಿಗೆ ನೀರು ತುಂಬಿಸ್ಬೋದು. 3 ತಿಂಗಳು 6 ತಿಂಗಳು 1 ವರ್ಷ ಆದ್ಮೇಲೆ ಅಲ್ಲಿ ಓಡಾಡಕ್ ಆಗ್ತಾ ಇಲ್ಲ. ಇದನ್ನ ಬದಲಾವಣೆ ತರೋದಕ್ಕೋಸ್ಕರವಾಗಿ ಮಾರ್ಚ್ ಏಪ್ರಿಲ್ನಲ್ಲಿ ನಾನು ತುಮಕೂರಿನ ಒಂದು 10-15 ಜನರನ್ನ ಗುಜರಾತಿನ ಸೂರತ್ನಲ್ಲಿ, ಗುಜರಾತಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಮಾಡಿದ್ದಾರೆ. ಅದನ್ನ ಮಾಡಿ ಎಲ್ಲಾದ್ರೂ ಒಂದ್ ಕಡೆ ತುಮಕೂರಿನಲ್ಲಿ ಭಾರತ ಸರ್ಕಾರದಿಂದನೇ ಈ ಯೋಜನೆಯನ್ನ ಮಾಡಬೇಕು ಅನ್ನೋ ಚಿಂತನೆಯನ್ನ ಯೋಚನೆ ಮಾಡಿದ್ದೇನೆ. ಇದಲ್ಲದೆ ಏನಿವತ್ತು ನೀರಾವರಿ ಮಂತ್ರಿಯಾಗಿ ಪ್ರಾಯಶಃ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಕೈ ಜೋಡಿಸ್ತದೋ ನಾವು ಮಾಡ್ತೀವಿ. ನಿಜ, ಅಪ್ಪರ್ ಭದ್ರಾ 5,000 ಕೋಟಿ ರೂಪಾಯಿನ ಕೊಡೋದಕ್ಕೆ ನಾವು ತಯಾರಾಗಿದ್ವಿ. ಅದರಲ್ಲಿ ಕೆಲವು ತಾಂತ್ರಿಕವಾದ ದೋಷಗಳಿವೆ, ಅದನ್ನ ಕೊಡ್ರಿ ಅಂತ ಕೊಡೋರು. ಕುಡಿಯೋ ನೀರು JJM ಮಾತಾಡ್ತಾರೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿಲ್ಲ. ನಾವು ದುಡ್ಡು ಬಿಡುಗಡೆ ಮಾಡೋದು ಮೋದಿ ಸರ್ಕಾರ. ಸರ್ಕಾರದಲ್ಲಿ ಒಂದೊಂದು ಪೈಸಾನು ಕೂಡ ಅಕೌಂಟಬಿಲಿಟಿ ನೈ ಸಾಬ್. ಎತ್ಗೆ ಜ್ವರ ಬಂದ್ರೆ ಎಮ್ಮೆಗೆ ಅದೇನು ಇಂಜೆಕ್ಷನ್ ಕೊಡು ಅನ್ನೋ ಪರಿಸ್ಥಿತಿ. ತುಮಕೂರು ಕ್ಷೇತ್ರದ ಜನ ಅವರ ದೊಡ್ಡತನ, ಅವರ ಹೃದಯ ಶ್ರೀಮಂತಿಕೆ, ಯಾವುದೋ ಜನ್ಮದಲ್ಲಿ ನಮ್ಮ ತಂದೆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದ, ಕೊನೆಯ ಹಂತದಲ್ಲಿ ನಿಮ್ಮ ಊರಿಗೆ ಬಂದಿದ್ದೀವಿ. ಸೋಮಣ್ಣ ಹಂಗೆ ವಾಪಸ್ ಹೋಗೋದ್ರೆ ನಮ್ಮ ಅಪರಾಧಿ ಹೋಗೋದಲ್ಲ, ಏನೆಲ್ಲ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ತಕ್ಕಂಥದಕ್ಕೆ ಇವತ್ತು ಪಂಡಿತ್ ನಳ್ಳಿಯ ಈ ಕೆಲಸವು ಕೂಡ ಒಂದು ಸಾಕ್ಷಿ ಅನ್ನೋದನ್ನ ಹೇಳಿ ಇದೆಲ್ಲ ಒಳ್ಳೇದಾಗ್ಲಿ. ಸಾರಿ ಮಲ್ಸಂದ್ರದೇಲೋ ಮೈದಾಳದೇಲೋ ಸುರೇಶ್ ಗೌಡನ್ ಬೈದಿದೆ ಪಾಪ. ನಿನ್ನೆವರೆಗೂ ಶಾಸನಸಭೆಯಲ್ಲಿ ಇದ್ದು ಬಂದು ಚೆನ್ನಾಗ್ ಮಾಡಿದ್ಯಾ, ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ಮುಂದಿನ ಸಾರಿ MLA ಹಾಗೂ ಒಂದ್ ನಿಮಿಷ ತಾಳ್ರೆ. ನೀವು ನಿಮ್ ನಡವಳಿಕೆನು ಸ್ವಲ್ಪ ಬೇರೆಯವ್ರ ಬಗ್ಗೆನೂ ಗೌರವ ಇರ್ಲಿ, ಪಾರ್ಟಿ ಬಗ್ಗೆನೂ ಗೌರವ ಇರ್ಲಿ. ಬೇಜಾರ್ ಮಾಡ್ಕೋಬೇಡಿ. ಅವ್ನು ತಪ್ಪು ಮಾಡಿದಾಗ ನೀವು ಹೇಳ್ಬೇಕು, ನಾನ್ ತಪ್ಪು ಮಾಡಿದಾಗ ನೀವು ಹೇಳ್ಬೇಕು. ಸಿದ್ದೇಗೌಡ, ನಿನ್ನೊಂದು ಸೇರಿ ಹೇಳ್ತಾ ಇದ್ದೀನಿ ಮಗನೇ, ನಿನ್ಗೂ ಸರ್ ಹೇಳ್ತಾ ಇದ್ದೀನಿ. ಯಾಕೆ ಇವಾಗ ಹೇಳ್ತೀನಿ ಅಂದ್ರೆ, ಸುರೇಶ್ ಗೌಡನ ನೀವು ಇವತ್ತು ನೋಡಿದ್ದೀರಿ. ಸುರೇಶ್ ಗೌಡನ ನಾನು 35 ವರ್ಷದಿಂದ ನೋಡಿದ್ದೀನಿ. ಸುರೇಶ್ ಗೌಡನ್ ತುಮಕೂರೇ ಗೊತ್ತಿರ್ಲಿಲ್ಲ. ಅವ್ನು ಊರಿರ್ಬೋದು ಇಲ್ಲಿ, ಅವ್ನು ಇದ್ದಿದ್ದು ಬೆಂಗಳೂರಿನಲ್ಲಿ ನಮ್ಮ ಜೊತೆಯಲ್ಲಿ. ಯಾಕೆ ಇಷ್ಟಪಡ್ತೀನಿ ಅವನ ಅಂದ್ರೆ, ಅವನ ಚಿಂತನೆ, ಅವನ ಲವಲವಿಕೆ, ಸಾಮಾನ್ಯ ಜನರ ಬಗ್ಗೆ ಇರ್ತಕ್ಕಂಥ ಗೌರವಕ್ಕೋಸ್ಕರವಾಗಿ ನಾವು ಇಷ್ಟಪಡ್ತೀವಿ. ಇಲ್ಲೊಂದು ಮಾತು ಅಲ್ಲೊಂದು ಮಾತು ನಮ್ಮ ಅಪರಾಧ ಅವನ ಕೈಲಿ ಹೇಳಿಸಿ, ಇಲ್ಲೇನು ಹೊಡಿತಾನೆ ಅಲ್ಲೂ ಹೊಡಿತಾನೆ. ಅದೇ ಯಥಾ ರಾಜ ತಥಾ ಪ್ರಜೆ. ನೀನೇನ್ ಮಾಡ್ತೀಯ ಅದು ನಾನು ಮಾಡ್ತಾ ಇದ್ದೀವಿ. ಯಾರಿಗೆ ನಿಷ್ಕಲ್ಮಸವಾದ ಮನೋಭಾವನೆ ಇರ್ತದೆ ಅವರೆಲ್ಲರೂ ಕೂಡ ಇದೇ ರೀತಿ ಜೀವನವನ್ನು ರೂಪಿಸ್ಕೊಳ್ತಾರೆ. ಒಳ್ಳೇದಾಗ್ಲಿ. ನೀವೆಲ್ಲ ಬಂದಿದ್ದೀರಿ ಬೆಳಿಗ್ಗೆಲೆ, ನಿಮಗೆ ತೊಂದರೆ ಆಗಿದ್ದಕ್ಕೆ ನಾನು ಕ್ಷಮೆ ಕೊಡ್ತೀನಿ. ಒಳ್ಳೇದಾಗ್ತದೆ. ಕೆಲಸ ಮಾಡುವಾಗ ಸಣ್ಣ ಪುಟ್ಟ ತೊಂದರೆಗಳಾದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿರೇಹಳ್ಳಿ ಸ್ಟೇಷನ್ ಅನ್ನ ಒಂದು ಮಾದರಿ ಸ್ಟೇಷನ್ ಆಗಿ ಮಾಡ್ತಕ್ಕಂಥ ಅದಕ್ಕೆ ನಮ್ಮ ADRM ಅವರು CA साहब ये एक मॉडल स्टेशन होना चाहिए. उसको कैसा करना क्या करना आप थोड़ा इधर 2 घंटा 1 घंटा स्पेयर करको उसको बताना मुझे. उधर से पैसा क्या तभी आपको हुआ तो मैं उधर से आदेश करको आपको भेजता है. तब मुझे होना चाहिए, ये काम होना चाहिए. ये एंट्रेंस है सर, तुमकूर का एंट्रेंस है. ಮತ್ತೆ ಡಬ್ಲಿಂಗ್ ಲೈನು 4 ಲೈನು ನಾನು ಬೇಕು ಅಂದ್ರೂ ಬರ್ತದೆ, ನಾನು ಬೇಡ ಅಂದ್ರೂ ಬರ್ತದೆ. ಇನ್ 2 ವರ್ಷದಲ್ಲಿ ಏನ್ 2 ಟ್ರೈನ್ ಹೋಯ್ತವೆ, ಅದು 4 ಟ್ರೈನ್ ಹೋಯ್ತಾ ಇರ್ತವೆ. ರಸ್ತೆಗಳಲ್ಲಿ ಓಡಾಡೋದ್ರಿಂದ ಎಷ್ಟು ತೊಂದರೆ ಆಯ್ತದೆ ಅನ್ನೋದು ನಿಮ್ಗೆ ಅರಿವಿದೆ. ಈ ನೆಲಮಂಗಲದಿಂದ ತುಮಕೂರಿಗೆ 45 ಕಿಲೋಮೀಟರ್ ದೂರ 4,500 ಕೋಟಿ ರೂಪಾಯಿ ಇವತ್ತು ನ್ಯಾಷನಲ್ ಹೈವೇ ನಡೀತಾ ಇದೆ. ನೀವು ನೋಡ್ತಾ ಇದ್ರಿ. ಎಷ್ಟು ವರ್ಷ ಆಗಿತ್ತಪ್ಪ ಅದು ಸಿದ್ದೇಗೌಡ? ಕೆಲಸನೇ ನಿಂತೋಗಿತ್ತಲ್ರು. ಯಾರಿಂದ ಶುರು ಆಯ್ತು?
ಯಾರಿಗಾರು ಹೇಳ್ತೀರ ನೀವು? ನಮ್ಮ ಅಪರಾಧ ಹೇಳೋಡ್ರಿ ನೀವು, ಅದನ್ನ ಹೇಳೋದ್ ಕಲ್ತ್ಕೊಡ್ರಿ. ಸುರೇಶ್ ಗೌಡ, ನಿನ್ನ ಓಟು, ನಿನ್ನ ಒಂದೊಂದು ಓಟು ಕೂಡ ಇಷ್ಟು ಕೆಲಸವನ್ನು ಮಾಡ್ತಾ ಇದೆ. ಇದು ನನ್ನ ದುರಾಂಕಾರದ ಮಾತಲ್ಲ, ನನ್ನ ಅನುಭವದ ಮಾತು. ಒಬ್ಬ ಸುರೇಶ್ ಗೌಡನ್ನ ಯಾಕೆ ಇಚ್ಛೆ ಪಡ್ತೀನಂದ್ರೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲೆಲ್ಲೋ ಕಾಡ್ನೆಲ್ಲ ಹೋಗಿ ಮಲಿಕೋತಾನೆ, ಯಾರ್ದೋ ಮನೆಯಿಂದ ಊಟ ತರಿಸಿ ಮಲ್ಕೊಂಡು ಊಟ ಮಾಡ್ತಾನೆ. ಎಷ್ಟು ಜನ ಮಾಡ್ತಾ ಇದ್ದಾರಪ್ಪ ಈ ತರ ಕೆಲಸ? ಎಷ್ಟು ಜನ ಇದ್ದಾರೆ? ದಯವಿಟ್ಟು ಇಂಥದಕ್ಕೆ ಆದ್ಯತೆ ಕೊಡಿ, ಕೆಲಸಗಾರನಿಗೆ ಗೌರವ ಕೊಡಿ. ಕೆಲಸ ಮಾಡ್ತಕ್ಕಂಥದ್ದನ್ನ ಸಾರ್ವಜನಿಕವಾಗಿ ಎಲ್ಲ ಒಂದ್ ಕಡೆ ಸಾಮಾನ್ಯ ಜನ ಮುಗ್ಧತೆ ಇದ್ದಾರೆ. ತುಮಕೂರು ನೆಲಮಂಗಲ ಇನ್ನು 50 ವರ್ಷ ಆಗಿರೋ ಮುಖ್ಯ ಕಾಯ್ತಾ ಇರಲಿಲ್ಲ. ತುಮಕೂರು ಬೆಂಗಳೂರು 4 ಪಥದ ರೈಲು ಆಗ್ತಾ ಇರಲಿಲ್ಲ. ಡಾಕ್ಟರ್ ಹೇಳಿದ್ರು ಇವತ್ತು ಮೆಟ್ರೋ, ಆ ಮೆಟ್ರೋಗೆ ಏನಾದ್ರು ಶಕ್ತಿ ಕೊಡ್ಬೇಕಾದ್ರೆ ಭಾರತ ಸರ್ಕಾರ ಡಾಕ್ಟರ್ ಕೊಟ್ಟಿರೋ ಯೋಜನೆ ಸರಿ ಇದೆ, ಅದನ್ನ ಕಾರ್ಯರೂಪಕ್ಕೆ ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಇದನ್ನ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.